ಒಂದು ಲೈವ್ ಪರ್ಫಾರ್ಮೆನ್ಸ್. ಇದರಲ್ಲಿ ಒಂದು ಟೇಕ್ ಇರಲ್ಲ, ರಿಹರ್ಸಲ್ಸ್ ಇರಲ್ಲ, ಡೈರೆಕ್ಟ್ ಲೈವ್ ನಮ್ ಪರ್ಫಾರ್ಮೆನ್ಸ್ ಏನಿದೆ, ನಮ್ಮ ಆಕ್ಟಿಂಗ್ ಸ್ಕಿಲ್ಸ್ ಏನಿದೆ ಡೈರೆಕ್ಟ್ ಜನ ನೋಡ್ತಾರೆ. ಟೀಮ್ ಕಟ್ ನಾವು ಆಡಿದ್ರೆ ಎಷ್ಟೋ ಜನಕ್ಕೆ ಜೀವನ ಆಗ್ತದೆ, ಸೀನ್ಸರಿ ಜೀವನ ಆಗುತ್ತೆ, ಮಾಸ್ಟರ್ಗಳಿಗೆ, ವಾದ್ಯದವ್ರಿಗೆ ಅನೇಕ ಜನ ಇದರಲ್ಲಿ ಜೀವನ ಕಟ್ಕೊಳ್ಬೋದು. ಯುವಕರು ಮುಂದೆ ಬಂದು ಕಲಿಬೇಕು ಸರ್, ಇವೆಲ್ಲ ಕಲೆ ಉಳಿಬೇಕು, ಬೆಳೆಸ್ಬೇಕು. ನಮಗೆ ಕಲೆನೇ ಜೀವನ ಸರ್, ಅದರನ್ನೇ ಭಾವಿಸ್ತಾ ಇದ್ದೀವಿ ಸರ್. ಒಂದು ಯಾವ್ದಾರ ಒಂದು ಜಾಗನ ಜಯಚಂದ್ರ ಸಾಹೇಬ್ರಿಗೆ ನಾವು ತಲುಪಿಸ್ತೀವಿ, ಕೇಳ್ಕೊಂತೀವಿ. ಒಂದು ಕಲೆಗೆ ಒಂದು ದಯವಿಟ್ಟು ಸಿರಾದಲ್ಲಿ ಒಂದು ರಂಗಭೂಮಿಗೆ ಒಂದು ಮಂಟಪವನ್ನು ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಂತೀನಿ. ಒಂದೊಂದು ನಾಟಕದಲ್ಲೂ ಒಂದೊಂದು ಮೆಸೇಜಸ್ ಇರುತ್ತೆ. ನಾನಿವಾಗ ಎಕ್ಸಾಂಪಲ್ ರಾಮಾಯಣ ಮಾಡ್ತೀನಿ, ಕುರುಕ್ಷೇತ್ರ ಮಾಡ್ತೀನಿ, ದಕ್ಷ ಯಜ್ಞ ಮಾಡ್ತೀನಿ. ಎಲ್ಲದ್ರಲ್ಲೂ ಅದರದೇ ಆದಂತ ಒಂದು ಮೆಸೇಜಸ್ ಇರುತ್ತೆ. ಇಲ್ಲ ಬೇರೆ ತಾಲೂಕುಗಳು ಹೋಲಿಸ್ಕೊಂಡ್ರೆ ಸಿರಾ ತಾಲೂಕಲ್ಲಿ ಜಾಸ್ತಿ ನಾಟಕ ಆಡ್ತಾ ಇದ್ದಾರೆ ಅಂತ ಹೇಳಿ ಕೇಳಿ ಬರ್ತಾ ಇದೆ. ಎಸ್ ವೀಕ್ಷಕರೇ, ಐತಿಹಾಸಿಕ ಶಿರಾ ನಗರದಲ್ಲಿ ಇವತ್ತು ಒಂದು ಪೌರಾಣಿಕ ನಾಟಕವನ್ನು ಆಯೋಜನೆ ಮಾಡಿರುವಂಥದ್ದು. ನಶಿಸಿ ಹೋಗುತ್ತಿರುವಂತಹ ಕಲೆಯನ್ನ ಜೀವಂತವಾಗಿ ಇರಿಸಿಕೊಳ್ಳುವಂತ ಕೆಲಸ ನಮ್ಮ ಐತಿಹಾಸಿಕ ಶಿರಾ ನಗರದ ಒಂದು ತಂಡ ಮಾಡ್ತಾ ಇದೆ. ಹಾಗಾದ್ರೆ ಬನ್ನಿ, ಇವತ್ತು ಕುರು ಪಾಂಡವರ ಸಂಗ್ರಾಮ ಅರ್ಥಾತ್ ಭೀಮ ಅರ್ಜುನರ ವಿಜಯ ಅನ್ನೋ ಒಂದು ಪೌರಾಣಿಕ ನಾಟಕವನ್ನ ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ. ಸಾಕಷ್ಟು ಈಗಿನ ಪೀಳಿಗೆಯ ಮಕ್ಕಳಿಗೆ, ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಕುರುಕ್ಷೇತ್ರ ನಾಟಕ ಅಂದ್ರೆ ಏನು, ಅದರಿಂದ ಏನು ಅರ್ಥ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನೋಡಿದ್ವಿ, ನಾವು ಪ್ರತಿ ವರ್ಷನೂ ಕೂಡ ಸುಮಾರು 10 ರಿಂದ 12 ನಾಟಕ ಪ್ರದರ್ಶನಗಳು ಪ್ರತಿ ಹಳ್ಳಿಯಲ್ಲಿ, ಗ್ರಾಮದಲ್ಲಿ ನಡೀತಿರುವಂಥದ್ದು ನಾವು ನೋಡ್ಕೊಂಡೇ ಬೆಳೆದಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶ ಡಿಜಿಟಲ್ ಆಗಿದೆ. ಎಲ್ಲ ಮಕ್ಕಳು ಕೂಡ ಮೊಬೈಲಲ್ಲಿ ಬರೀ ಯೂಟ್ಯೂಬ್, ಫೇಸ್ಬುಕ್ಗಳಲ್ಲೇ ತಲ್ಲೀನನಾಗಿರುವಂಥದ್ದು. ಅಂಥದ್ರಲ್ಲಿ ಈ ಒಂದು ಅರ್ಥಪೂರ್ಣವಾದಂಥ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಹಾಗೆಲ್ಲ ಬನ್ನಿ, ಈಗ ನಾಟಕ ಶುರುವಾಗಕ್ಕೆ ಇನ್ನೂ 1 ಗಂಟೆ ಕಾಲಾವಕಾಶ ಇರುವಂಥದ್ದು. ಈಗಾಗಲೇ ಒಳಗಡೆ ಪಾತ್ರಧಾರಿಗಳು ಬಣ್ಣವನ್ನು ಹಚ್ತಾರೆ, ಅವ್ರು ಹೇಗೆಲ್ಲ ತಯಾರಾಗ್ತಾರೆ ಅನ್ನೋ ನೋಡುವಂಥ ಪ್ರಯತ್ನ ಮಾಡೋಣ. ವೀಕ್ಷಕರೇ, ನೋಡಿದ್ರಲ್ಲ, ಮುಂದೆ ಒಂದು ವೇದಿಕೆ ಇರ್ತದೆ, ಈ ಒಂದು ನಾಟಕಕ್ಕೆ ಒಂದು ಸ್ಟೇಜ್ ಹಾಕಿರ್ತಾರೆ. ಸೊ ಸ್ಟೇಜ್ ಹಿಂದೆನೆ ಎಲ್ಲ ಕಲಾವಿದರು ಬಣ್ಣನ ಹಚ್ಕೊಂಡು ಇಲ್ಲೇ ತಯಾರಾಗುವಂಥದ್ದು. ನೀವು ಇಲ್ಲಿ ನೋಡ್ಬೋದು, ಎಲ್ಲ ಕಲಾವಿದರ ಕಾಸ್ಟ್ಯೂಮ್ಸ್ ಕೂಡ ಇಲ್ಲಿ ಇರುತ್ತೆ. ಯಾವ ಪಾತ್ರಧಾರಿಗಳಿಗೆ ಏನ್ ಹಾಕ್ಬೇಕು ಅನ್ನೋದು ಎಲ್ಲಾನು ಕೂಡ ಇಲ್ಲಿರುತ್ತೆ. ನೋಡಿ, ಇಲ್ಲಿ ವಸ್ತ್ರ, ಆಭರಣಗಳು ಎಲ್ಲಾನು ಕೂಡ ಈ ಒಂದು ವೇದಿಕೆಯ ಹಿಂಭಾಗದಲ್ಲಿ ಇರುವಂಥದ್ದು. ಸರಿ, ಇದೇ ರೀತಿ ಮುಂದೆ ಬಂದ್ರೆ ಎಲ್ಲಾ ಪಾತ್ರಧಾರಿಗಳಿಗೆ ನೋಡಿ, ಈಗ ಕಿರೀಟವನ್ನ ಅಲಂಕೃತ ಮಾಡ್ತಾರೆ. ಈ ಕಿರೀಟನೂ ಕೂಡ ಈ ಪಾತ್ರಧಾರಿಗೆ ಮುಖ್ಯವಾದಂಥದ್ದು. ಎಲ್ಲಾನು ಕೂಡ ಇಲ್ಲೇ ಇರ್ತಿದೆ. ನೋಡಿ, ನಾವು ಹಿಂಭಾಗದಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಎಲ್ಲ ಪಾತ್ರಧಾರಿಗಳಿಗೆ ಒಂದು ಕೈಯಲ್ಲಿ ಕತ್ತಿಯನ್ನ ಹಿಡ್ಕೊಂಡು ಒಂದು ಪ್ರದರ್ಶನ ಮಾಡಬೇಕಾದ್ರೆ ಆ ಕಾಸ್ಟ್ಯೂಮ್ಸ್ ಕೂಡ ಇಲ್ಲೇ ಇರುವಂಥದ್ದು. ಆಮೇಲೆ ಈ ನಾಟಕದಲ್ಲಿ ದುರ್ಯೋಧನನ ಪಾತ್ರ ಇದೆಯಲ್ಲ, ಅದು ತುಂಬಾ ಆಕರ್ಷಣೆ ಆಗಿರ್ತದೆ. ಆ ದುರ್ಯೋಧನನ ಗದೆನೂ ಕೂಡ ಇಲ್ಲೇ ಇರ್ತವೆ. ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡಿ ದುರ್ಯೋಧನ ಇದೇ ಗದೆ ಹಿಡ್ಕೊಂಡು ಈ ಒಂದು ನಾಟಕದಲ್ಲಿ ವಿಜೃಂಭಿಸೋದು. ಈ ಒಂದು ನಾಟಕದ ಪ್ರಮುಖ ಪಾತ್ರ ಅಂತ ಅಂದ್ರೆ ಶ್ರೀಕೃಷ್ಣ. ಇಡೀ ನಾಟಕದಲ್ಲಿ ಶ್ರೀಕೃಷ್ಣನ ಪಾತ್ರ ಬಹಳ ಪ್ರಮುಖವಾಗಿರ್ತದೆ. ಸೊ ಹಾಗಾಗಿ ನಮ್ಮ ಚೇತನ್, ನಮ್ಮ ಆತ್ಮೀಯ ಸ್ನೇಹಿತರು ಕೂಡ ಹೌದು, ಈ ಮೊದಲನೇ ಬಾರಿ ಶ್ರೀಕೃಷ್ಣನ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ನೋಡಿ ರೆಡಿ ಆಗ್ತಿರುವಂಥದ್ದು. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಶ್ರೀಕೃಷ್ಣ ಪಾತ್ರವನ್ನ ಅಭಿನಯಿಸ್ತಾ ಇದ್ದೀರಾ ಮೊದಲನೇ ಬಾರಿಗೆ, ಹೇಗೆ ಅನ್ನಿಸ್ತಿದೆ? ಮೊದಲೇ ಬಾರಿಗೆ ಶ್ರೀಕೃಷ್ಣ ಪಾತ್ರವನ್ನು ಆಡ್ತಾ ಇದ್ದೇನೆ. ಅದು ಶ್ರೀಕೃಷ್ಣ ಪರಮಾತ್ಮ ಅಂದರೆ ಅದು ಅಷ್ಟು ಭಕ್ತಿಯಿಂದ ಆಡಬೇಕು. ಇವತ್ತಿನ ಕಾಲದಲ್ಲಿ ರಂಗಭೂಮಿನ ಉಳಿಸ್ಬೇಕು. ಯಾಕೆಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಮಕ್ಕಳು ರಂಗಭೂಮಿ ಹೇಗಿತ್ತು, ಕಲಾವಿದರು ಹೇಗೆ ಅಂತದನ್ನ, ಯಾಕೆಂದರೆ ಒಬ್ಬ ಟೀಮ್ ಕಟ್ ನಾವು ಆಡಿದ್ರೆ ಎಷ್ಟೋ ಜನಕ್ಕೆ ಜೀವನ ಆಗ್ತದೆ, ಸೀನ್ಸರಿ ಜೀವನ ಆಗುತ್ತೆ, ಮಾಸ್ಟರ್ಗಳಿಗೆ, ವಾದ್ಯದವ್ರಿಗೆ ಅನೇಕ ಜನ ಇದರಲ್ಲಿ ಜೀವನ ಕಟ್ಕೊಳ್ಬೋದು. ಹಾಗಾಗಿ ರಂಗಭೂಮಿಯನ್ನು ಉಳಿಸ್ಬೇಕು, ಕಲೆಯನ್ನು ಬೆಳೆಸ್ಬೇಕು. ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳನ್ನ ನಾವು ಮೆಲುಕು ಹಾಕ್ತಾ ಹೋಗ್ಬೇಕು. ದಾಯಾದಿಗಳಂದರೆ ಇವತ್ತು ಅಣ್ಣ ತಮ್ಮಗಳಂದರೆ ಜಮೀನು ಹೊಡೆದಾಟ್ಗಳು, ಈ ರೀತಿ ಅಂದೇ ದುರ್ಯೋಧನ ಅರ್ಜುನ್ಗೆ ಗಲಾಟೆಗಳು ನಡೆದಿದ್ದು ಕೇವಲ ಭೂಮಿಗೋಸ್ಕರ. ಅದು ಕೂಡ ಇವತ್ತಿನ ಪ್ರಪಂಚದಲ್ಲಿ ಅದು ಹಂಗೆ ಹೋಗ್ತಾ ಇದೆ. ಹಾಗಾಗಿ ಅದನ್ನು ಮತ್ತೆ ಮರುಕಳಿಸಬಾರ್ದಂಥ ಒಂದು ಸಂದೇಶವನ್ನು ಕೊಡ್ತಕ್ಕಂಥದ್ದೇ ಈ ರಂಗಭೂಮಿ ಕುರುಕ್ಷೇತ್ರ ನಾಟಕ. ಹಾಗಾಗಿ ಹೆಚ್ಚೆಚ್ಚು ಕುರುಕ್ಷೇತ್ರ ನಾಟಕಗಳನ್ನ ನಮ್ಮ ಶಿರಾ ತಾಲೂಕಲ್ಲಿ ಆಡಬೇಕು ಅಂತ ನಾನು ಹೇಳ್ತೇನೆ. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಸಾಕಷ್ಟು ಕಲಾವಿದರಿಗೆ ಬಣ್ಣ ಹಚ್ಚಿ ವೇದಿಕೆ ಮುಂದೆ ಪ್ರದರ್ಶನ ಮಾಡ್ಕೊಡಕ್ಕೆ ಬಹಳ ಪ್ರಮುಖವಾದಂಥ ಪಾತ್ರ ಅಂದ್ರೆ ಈ ಒಬ್ರು ಆರ್ಟಿಸ್ಟ್. ಪ್ರತಿಯೊಬ್ಬ ಕಲಾವಿದನಿಗೆ ಯಾವ ಪಾತ್ರಕ್ಕೆ ಯಾವ ಬಣ್ಣ ಹಚ್ಚಬೇಕು ಅನ್ನೋದು ಮುಖ್ಯವಾಗಿ ಗೊತ್ತಾಗೋದೇ ಈ ಒಂದು ನಮ್ಮ ಆರ್ಟಿಸ್ಟ್ಗಳಿಗೆ. ಸೊ ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ಬಹಳಷ್ಟು ಇತ್ತೀಚಿನ ದಿನಗಳಲ್ಲಿ ಇದು
ದೂರಾನೇ ಸರಿತಾ ಇದೆ ಪೌರಾಣಿಕ ನಾಟಕ ದೂರ ಏನ್ ಸರಿತಿಲ್ಲ. ಸೊ ನಿಮ್ ಕಾಲದಲ್ಲಿ ಇದ್ದಂತ ಪರಿಸ್ಥಿತಿಗೂ ಈಗಿರೋದು ಸ್ವಲ್ಪ ಹೇಳ್ತೀರಾ? ಈಗೆಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಎಲ್ಲಾ ಕಡೆಗೂ ನಾಟಕಗಳು ಆಡ್ತಾ ಇದ್ದಾರೆ, ತುಂಬಾ ನಾಟಕಗಳು ಆಗ್ತಾ ಇದ್ದಾವೆ. ಪ್ರತಿಯೊಂದು ಕಲೆ ಉಳಿತಾ ಇದೆ. ಈಗ ಈ ಕಲೆ ಉಳಿಸಿ ಬೆಳೆಸ್ಬೇಕು. ಆಮೇಲೆ ನೀವು ಎಷ್ಟೆಲ್ಲ ಕಲಾವಿದರಿಗೆ ಬಣ್ಣ ಹಚ್ಚಿದ್ದೀರಾ ಸರ್? ಸುಮಾರು ಜನಕ್ಕೆ ಆಗ್ತಿದ್ದೀವಿ. ಏನ್ ಅನುಭವ ಆಗಿದೆ ಸರ್ ನಿಮ್ಗೆ? ಸರ್ ನನಗೆ ಚಿಕ್ಕ ಹುಡುಗ 10 ವರ್ಷದ ಹುಡುಗನಿಂದ ಆಗ್ತಾ ಇದ್ದೀನಿ. ಸುಮಾರು ಒಂದು 50,000 ಜನಕ್ಕೆ ಬಣ್ಣ ಹಾಕಿದ್ದೀನಿ. ಈಗ ಬಹಳಷ್ಟು ರಾಜಕಾರಣಿಗಳು ಆಮೇಲೆ ಬಿಸ್ನೆಸ್ ಮಾಡೋವಂಥವ್ರು ಎಲ್ಲರೂ ಕೂಡ ಗೌರ್ಮೆಂಟ್ ಅಫಿಷಿಯಲ್ಗಳು ಕೂಡ ಪಾತ್ರ ಹಚ್ಚಿದ್ದಾರೆ. ಸರ್, ನೀವು ಕಂಡಂತೆ ಲಾಯರ್ಗಳು ಮಾಡಿದ್ದಾರೆ, ತಾಲೂಕ್ ಆಫೀಸರ್ ಮಾಡಿದ್ದಾರೆ, ಕೋರ್ಟಲ್ಲಿ ಈಗ ಪೊಲೀಸ್ನವ್ರು ನಾಟಕ ಆಡಿದ್ದಾರೆ. ಪ್ರತಿಯೊಬ್ರು ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ನಾಟಕ ಕಲಿತಾ ಇದ್ದಾರೆ, ಈಗ ಆಡ್ತಾ ಇದ್ದಾರೆ. ನಿಮ್ಮ ಅನುಭವದಲ್ಲಿ ಯಾರಾದ್ರೂ ಒಬ್ರು ದೊಡ್ಡ ವ್ಯಕ್ತಿ ಪಾರ್ಟ್ ಮಾಡಿದ್ದಾರೆ ಅಂದ್ರೆ ಯಾರು? DSP ಮಾಡಿದ್ದಾರೆ, DSP ತುಮಕೂರಲ್ಲಿ DSP ಮಾಡಿದ್ದಾರೆ, DYSP ಮಾಡಿದ್ದಾರೆ, DIG ಮಾಡಿದ್ದಾರೆ. ಎಲ್ಲರಿಗೂ ಬಣ್ಣ ಹಚ್ಚಿದ್ದೀವಿ. ಇತ್ತೀಚಿನ ಯುವಕರಿಗೆ ಏನ್ ಹೇಳಕ್ ಬಯಸ್ತೀರಾ? ಯುವಕರು ಮುಂದೆ ಬಂದು ಕಲಿಬೇಕು ಸರ್, ಇವೆಲ್ಲ ಕಲೆ ಉಳಿಬೇಕು, ಬೆಳೆಸ್ಬೇಕು. ಓಕೆ, ಅಭಿಮನ್ಯು ಕೂಡ ರೆಡಿ ಆಗ್ತಿರೋವಂಥದ್ದು, ಅವ್ರನ್ನ ಮಾತಾಡಿಸ್ತೀನಿ. ಸರ್ ಹೇಳಿ. ಸರ್ ನಮಸ್ತೆ. ನಾನು ಮೊದಲ ಬಾರಿಗೆ ಅಭಿಮನ್ಯು ಪಾತ್ರ ಮಾಡ್ತಾ ಇದ್ದೀನಿ. ಇದರಿಂದ ಕರ್ಣ ಪಾತ್ರ ಮಾಡಿದ್ದೆ. ಸೊ ಚೇತನ್ ಹೇಳ್ದಂಗೆ ನಮ್ಮ ಒಂದು ಸಂಸ್ಕೃತಿ ಪರಂಪರೆಯನ್ನು ಉಳಿಸ್ಬೇಕು. ಈ ಕುರುಕ್ಷೇತ್ರ ಅನ್ನೋದು ನಮ್ಮ ಭಾರತೀಯ ಮಹಾಕಾವ್ಯಗಳಲ್ಲಿ ಮಹಾಭಾರತದಲ್ಲಿ ಒಂದು ಭಾಗ ಕುರುಕ್ಷೇತ್ರ. ಆದ್ದರಿಂದ ಈ ನಮ್ಮ ಸಂಸ್ಕೃತಿಯನ್ನು ಉಳಿಸೋಂಥ ಒಂದು ನಾಟಕ ಇದು, ಅದಕ್ಕೋಸ್ಕರ ಉಳಿಸ್ಬೇಕು. ಒಳ್ಳೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೀವಿ ಸರ್. ಸಾಕಷ್ಟು ಜನ ಈಗ ನಿಮ್ಮ ಅಭಿನಯ ನೋಡಕ್ ಬರ್ತಾರೆ. ಅವ್ರಿಗೆ ಒಂದು ಖುಷಿ ಕೊಡುವಂತ ಅಭಿನಯಿಸ್ತೀರಾ ಅಂತ ಆಯ್ತು. ಮಾಡ್ತೀವಿ ಸರ್. ಸರ್ ನೀವೇನ್ ಹೇಳೋದಾದ್ರೆ ಸರ್, ಬಹಳಷ್ಟು ಕಲಾವಿದರಿಗೆ ಬಣ್ಣ ಹಚ್ಚಿದೀರಾ? ಹಚ್ಚಿದೀವಿ ಸರ್. ಏನ್ ಹೇಳಕ್ ಬಯಸ್ತೀರಾ? ನಮಗೆ ಕಲೆನೇ ಜೀವನ ಸರ್, ಅದರನ್ನೇ ಬಾಧಿಸ್ತಾ ಇದ್ದೀವಿ ಸರ್. ಮೊದ್ಲು ನಾವು ಚಿಕ್ಕವರಿದ್ದಾಗ ನಮ್ಮೂರಲ್ಲಿ ವರ್ಷದಲ್ಲಿ 10-15 ನಾಟಕ ಆಡೋರು. ಹೌದು. ಸೊ ಅದು ಕಡಿಮೆ ಆಗಿದೆ ಈಗ ಅಂತ ಅನ್ಸ್ತಿಲ್ವಾ ನಿಮ್ಗೆ? ಇಲ್ಲ ಸರ್, ನಮ್ಗೇನು ಅನ್ನಿಸ್ತಾ ಇಲ್ಲ. ಊರಿಗೆ 4-5 ಆಡ್ತಾನೆ ಅವ್ರೆ ಸರ್, ಆಡಿಸ್ತಾನೆ ಇದ್ದೀವಿ ನಾವು. ಇದ್ರಲ್ಲೇ ನಿಮ್ ಜೀವನ? ಅದರಲ್ಲೇ ಜೀವನ. 30 ವರ್ಷದಿಂದ ಇದ್ರಲ್ಲೇ ಸರ್. ಈ ಕಲೆನ ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ನಮ್ಮ ಶಶಿಧರ್ಗರು ಕೂಡ ಈ ನಾಟಕದ ಪ್ರಮುಖವಾದಂತಹ ಪಾತ್ರ ಇದು, ದುರ್ಯೋಧನನ ಪಾತ್ರ. ಅವ್ರ ಗದೆ ನಾನು ಹಿಡ್ಕೊಂಡಿದ್ದೀನಿ ನೋಡಿ. ಈಗ ಬಣ್ಣ ಹಚ್ಕೊಂಡು ರೆಡಿ ಆಗಿದ್ದಾರೆ, ಮಾತಾಡಿಸ್ತೀನಿ ಅವ್ರನ್ನ. ನೋಡ್ರೆ ಏನ್ ವಿಶೇಷ ಇವತ್ತು ಬಣ್ಣ ಹಚ್ಚಿದೀರಾ? ನಿಜವಾಗ್ಲೂ ಸಂತೋಷ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ನೋಡ್ತಾ ಇದ್ರೆ ಈ ಭಾಗದಲ್ಲಿ ಕಲೆ ಮತ್ತು ಕಲೆ ಸಂಸ್ಕೃತಿ ಉಳಿಸ್ಕೊಂಡು ಹೋಗ್ತಕ್ಕಂತ ಜನ ಇದ್ದಾರೆ. ಹಾಗೂ ನನಗೂ ಎಲ್ಲೋ ಒಂದ್ ಕಡೆಗೆ ಒಂದು ನಾಟಕದಲ್ಲಿ ಅಭಿನಯ ಮಾಡಬೇಕು ಅಂತ ಆಸೆ ಆಗಿ ಇವತ್ತು ಬಣ್ಣ ಹಚ್ತಾ ಇದ್ದೀನಿ. ನೋಡೋಣ, ದೇವರ ಆಶೀರ್ವಾದ, ಸ್ನೇಹಿತರ ಆಶೀರ್ವಾದದಿಂದ ಒಳ್ಳೆ ಪಾತ್ರ ಮೂಡಿ ಬಂದ್ರೆ ಮುಂದಿನ ದಿನಗಳಲ್ಲಿ ನಾಟಕದ ಪ್ರಯತ್ನ ಪಟ್ಟು ಇನ್ನೂ ಹಲವಾರು ಪಾತ್ರಗಳನ್ನು ಅಭಿನಯಿಸಬೇಕು ಅನ್ನೋ ಒಂದು ಆಸೆ ಇದೆ. ಈಗ ಇನ್ನೊಂದೇನಂದ್ರೆ ಗೌಡ್ರೆ, ನಮ್ ಚಿಕ್ಕ ವಯಸ್ಸಲ್ಲಿ ನಮ್ಮೂರಲ್ಲಿ ಸುಮಾರು 10-15 ನಾಟಕಗಳು ನಡೀತಾ ಇದ್ವು. ಸೊ ಈಗ ನಮ್ಮ ತಾಲೂಕ್ ಲೆವೆಲ್ ಶಿರಾ ಐತಿಹಾಸಿಕ ನಗರ ಅಂತ ಒಂದು ಕರಿತೀವಿ. ಸೊ ಇಲ್ಲಿ ಎಲ್ಲೋ ಒಂದ್ ಕಡೆ ಬೆರಳೆಣಿಕೆ ಅಷ್ಟು ನಾಟಕಗಳು ನಡೀತಾ ಇದಾವೆ. ಇಲ್ಲ ಬೇರೆ ತಾಲೂಕುಗಳು ಹೋಲಿಸ್ಕೊಂಡ್ರೆ ಶಿರಾ ತಾಲೂಕಲ್ಲಿ ಜಾಸ್ತಿ ನಾಟಕ ಆಡ್ತಾ ಇದಾರೆ ಅಂತೇಳಿ ಕೇಳಿ ಬರ್ತಾ ಇದೆ. ನಾನು ವಿಚಾರ ಮಾಡ್ದಂಗೆ ಶಿರಾ ತಾಲೂಕಲ್ಲಿ ತುಂಬಾ ನಾಟಕ ಆಡ್ತಾ ಇದಾರೆ. ಎಲ್ಲ ಊರುಗಳಲ್ಲೂ ನಾಟಕಗಳು ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಬಿಟ್ಟು ಒಂದ್ ಮೂಡ್ ಬರ್ತಾ ಇದೆ. ಬೇರೆ ತಾಲೂಕುಗಳು ಹೋಲಿಸ್ಕೊಂಡ್ರೆ ನಮ್ಮ ತಾಲೂಕು ಹೆಚ್ಚು ಕಲಾವಿದರು, ಕಲಾಭಿಮಾನಿಗಳು ಮತ್ತೆ ಕಲೆಗೆ ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದಾರೆ. ಹಾಗೆ ಮುಂದಿನ ದಿನಗಳು ಇನ್ನೂ ಹೆಚ್ಚಾಗ್ಬೇಕು. ಯಾಕೆ ಅಂತಂದ್ರೆ ಈ ಸೀರಿಯಲ್ಗಳು, ಧಾರಾವಾಹಿಗಳು ಬಂದು ಮತ್ತೆ ಪಿಕ್ಚರ್ಗಳು, ಟಿವಿಗಳು, ಅದರಲ್ಲಿ ಒಂದು ಕ್ಷಣನೂ ಟೈಮ್ ಇಲ್ಲದೆ ಕಾರ್ಯಕ್ರಮಗಳು ಮೂಡ್ ಬರ್ತಾ ಇರೋದ್ರಿಂದ ಈಗ ಕಲೆಗೆ ಎಲ್ಲ ಒಂದ್ ಕಡೆಗೆ ಹಿನ್ನಡೆ ಆಗ್ಬಾರ್ದು. ಮುಂದಿನ ದಿನಗಳಲ್ಲಿ ಕಲೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ಬೇಕು. ನಮ್ ಶಿರಾ ತಾಲೂಕ್ ಅಂದ್ರೆ ಅತಿ ಹೆಚ್ಚು ನಾಟಕಗಳನ್ನ ಆಡ್ಬೇಕು. ಕಲಾಭಿಮಾನಿಗಳು ಇಲ್ಲಿಂದಲೇ ಹುಟ್ಟೋದು, ಇದು ಒಂದು ಭೂಮಿಕೆ. ಈ ಕಲಾ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಅವ್ರನ್ನ ಎಲ್ಲೋ ಕರ್ಸ್ಕೊಂಡು ಹೋಗುತ್ತೆ. ಹಾಗಾಗಿ ಈ ಕಲೆನ ಉಳಿಸಿ ಬೆಳೆಸ್ಬೇಕು ಅಂತ ಅಂದ್ಬಿಟ್ಟು ನಾನು ಶಿರಾ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರಿಗೂ ಮತ್ತೆ ಮುಂದಿನ ಪೀಳಿಗೆ ಏನಿದೆ, ಯುವಕರು, ಶಾಲೆಗೆ ಹೋಗ್ತಾ ಇಂತ ಮಕ್ಕಳು ಸಮೇತ ಕಲೆಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಕಲೆಯ ಒಂದು ಭೂಮಿಕೆ ಆಗಿ ಈ ಒಂದು ಯಾವ್ದೋ ಒಂದು ಜಾಗನ ಜಯಚಂದ್ರ ಸಾಹೇಬರಿಗೆ ನಾವು ತಲುಪಿಸ್ತೀವಿ, ಕೇಳ್ಕೊಂತೀವಿ. ಒಂದು ಕಲೆಗೆ ಒಂದು ದಯವಿಟ್ಟು ಶಿರಾದಲ್ಲಿ ಒಂದು ರಂಗಭೂಮಿಗೆ ಒಂದು ಮಂಟಪವನ್ನು ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಂತೀವಿ.
ಓಕೆ ಸರ್, ಥ್ಯಾಂಕ್ ಯು. ಎಸ್, ನೋಡಿ ಶಶಿಧರ್ ಗೌಡ್ರು ದುರ್ಯೋಧನನ ಪಾತ್ರವನ್ನ ನಿರ್ವಹಿಸ್ತಿರುವಂತದ್ದು. ಅವ್ರ ಗದೆ ನಾನ್ ಹಿಡ್ಕೊಂಡಿದೀನಿ, ಇವ್ರು ಅವ್ರ ಕೈಗೆ ಹಸ್ತಾಂತರ ಮಾಡ್ತೀನಿ. ಯಾಕಂದ್ರೆ ಕೆಲವೇ ಕ್ಷಣಗಳಲ್ಲಿ ಈಗ ಇವ್ರು ರೆಡಿ ಆಗ್ತಾರೆ. ರೆಡಿ ಆದ್ಮೇಲೆ ಇದೇ ಗದೆನ ಹಿಡ್ಕೊಂಡು ಇವ್ರು ಪ್ರದರ್ಶನ ಮಾಡುವಂತದ್ದು. ಸರಿ ಗೌಡ್ರೆ, ನಿಮ್ ಗದೆನ ನಿಮ್ ಕೈಗೆ ಕೊಡ್ತೀನಿ. ಉತ್ತಮವಾಗಿ ನಾಟಕ ಮೂಡ್ ಬರ್ಲಿ. ನಿಮ್ಗೆ ಆದಂತ ಅಭಿಮಾನಿಗಳು ಬಂದಿದ್ದಾರೆ, ಆಲ್ರೆಡಿ ಕಾಯ್ತಾ ಇದ್ದಾರೆ. ಬೆಸ್ಟ್ ಆಫ್ ಲಕ್, ಒಳ್ಳೇದಾಗ್ಲಿ. ಸೊ ಇಲ್ಲೊಬ್ರು ಕಲಾವಿದ್ರು ರೆಡಿ ಆಗ್ತಿರೋಂಥದ್ದು, ಅವ್ರನ್ನು ಮಾತಾಡಿಸ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ಯಾವ ಪಾತ್ರ? ಸಾತ್ಯಕಿ ಅಂತ. ಹಾ, ಮೊದಲನೇ ಬಾರಿನಾ ಅಥವಾ ಮೊದಲ ಬಾರಿ. ಸ್ವಲ್ಪ ಭಯ ಇದೆ, ಯಾಕೆಂದ್ರೆ ಈ ಪರಾಕಾಶ ಪ್ರವೇಶ ಮಾಡ್ಬೇಕು ಈ ನಾಟಕದಲ್ಲಿ. ಅಂದ್ರೆ ಒಂದು ರಂಗಭೂಮಿಯಲ್ಲಿ ಅದು ಸುಮ್ನೆ ಬರಲ್ಲ. ಆ ಕಲೆನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದು. ಅದರಲ್ಲೂ ನಾವು ಫಸ್ಟ್ನೇ ಪ್ರಯತ್ನ ಅಲ್ವಾ. ಸೀನಿಯರ್ ಯಾರು ಸೀನಿಯರ್ಸ್ ಇರ್ತಾರಲ್ಲ, ಅವ್ರನ್ನೆಲ್ಲ ಕೇಳಿ ಸಲಹೆಗಳನ್ನ ಪಡೆದು ಮಾಡ್ಬೇಕಾಗುತ್ತೆ. ಹಂಗಾಗಿ ನಾನು ಶಶಿಧರ್ ಗೌಡ್ರು ಹೇಳ್ದಂಗೆ ಶಾಲಾ ದಿನಗಳಲ್ಲೇ ರಂಗಭೂಮಿ ಅದಕ್ಕೆ ಒಂದು ಪಾಠ್ಯ ಪುಸ್ತಕದಲ್ಲಿ ತಂದು ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಯಾಕಂದ್ರೆ ಈಗ ದೃಶ್ಯ ಮಾಧ್ಯಮದಲ್ಲಿ ಇದೆಲ್ಲ ಕಳೆದೋಗ್ತಾ ಇದೆ. ಈ ದೃಶ್ಯ ಮಾಧ್ಯಮದಲ್ಲಿ ಕಳೆದೋಗ್ಬೇಕಾದ್ರೆ ಇಂಥದ್ದೇನಾದ್ರೂ ಒಂದು ಹೊಸ ತನದಲ್ಲಿ, ಅಂದ್ರೆ ಹಳೇದೆ ಬಟ್ ಇದನ್ನ ಹೊಸ ತನದಲ್ಲಿ ಮಾಡಿದ್ರೆ ಇನ್ನು ಮುಂದೆ ಇಂತ ಎಲ್ಲ ರಂಗಭೂಮಿಯಲ್ಲಿ ಕಲಾಗಾರರು ನಟಿಸೋರು ಇರ್ತಾರೆ. ಹಂಗಾಗಿ ನಾನು ಹೇಳ್ತಾ ಇರೋದು ಈ ರಂಗಭೂಮಿ ಉಳಿಬೇಕು ಅನ್ನೋದು ನನ್ನ ಉದ್ದೇಶ. ಥ್ಯಾಂಕ್ ಯು, ಬೆಸ್ಟ್ ಆಫ್ ಲಕ್, ಒಳ್ಳೇದಾಗ್ಲಿ. ನೋಡಿ ಸ್ನೇಹಿತರೆ, ನಾವ್ ಯಾವ್ದಾದ್ರು ಪಿಕ್ಚರ್ ಸಿನಿಮಾದ ಶೂಟಿಂಗ್ ಅಂತ ಬಂದಾಗ ಅಲ್ಲೂ ಕೂಡ ಹೀರೋ ಹಿಂದೆ ಜನ ಕಿಕ್ಕಿರಿದಿರ್ತಾರೆ. ಸೊ ನೋಡ್ಬೋದು, ಈಗ ಶಶಿಧರ್ ಗೌಡ್ರು ಮತ್ತೆ ಇವರು ಈಗ ಒಂದು ನಾಟಕಕ್ಕೆ ತಯಾರಾಗ್ತಿರೋಂಥದ್ದು. ಇಲ್ಲಿ ನೋಡ್ಬೋದು ಚಂಗಾವರ ಶಿವ ಅವರು ಕೂಡ ಇದ್ದಾರೆ. ಸೊ ಇವರು ಪಾತ್ರಧಾರಿಗಳು. ಇವ್ರು ರೆಡಿ ಆಗುವಂತ ಜಾಗದಲ್ಲೂ ಕೂಡ ಎಷ್ಟು ಜನ ಇದ್ದಾರೆ ನೀವು ನೋಡ್ಬೋದು. ಯಾವ್ದಾದ್ರು ಒಬ್ಬ ಹೀರೋ ಬಂದ್ರೆ ಅವನ ಹಿಂದೆ ಕಾರ್ ತುಂಬಾ ಜನ ಇರುವಂತದ್ದು ಸರ್ವೇ ಸಾಮಾನ್ಯವಾಗಿ ನಾವು ನೋಡಿದೀವಿ. ಸೊ ಇವರು ಪಾತ್ರಧಾರಿಗಳು ಮುಂದೆ ನಾಟಕ ಮಾಡುವಂತದ್ದು ಸ್ಟೇಜ್ ಮುಂದೆ. ಸೊ ಹಿಂದೆನೂ ಕೂಡ ಇವ್ರ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ, ಯಾವಾಗ ರೆಡಿ ಆಗ್ತಾರೋ, ಯಾವಾಗ ಸ್ಟಾರ್ಟ್ ಆಗುತ್ತೋ ಅಂತ. ಸೊ ನಮ್ಮ ಶಿವಣ್ಣ ಅವರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನೀವು ನೆಕ್ಸ್ಟ್ ನೀವು ರೆಡಿ ಆಗ್ಬೇಕು. ಈಗ ಈ ಕಾನ್ಸೆಪ್ಟ್ ಏನು ಅಂದ್ರೆ ಪೌರಾಣಿಕ ನಾಟಕಗಳು ಎಲ್ಲೋ ಒಂದ್ ಕಡೆ ಮರೆ ಮಾಚ್ತಾ ಇದಾವೆ. ಹೌದು ಸರ್, ಅದು ಸತ್ಯ. ಅದು ಏನಂದ್ರೆ ನಮ್ಮ ಶಿರಾ ಒಂದು ಐತಿಹಾಸಿಕ ನಗರ. ಆಮೇಲೆ ರಂಗಭೂಮಿಗೆ ಒಂದು ವಿಶೇಷವಾದ ಸ್ಥಾನಮಾನಗಳು ಇಡೀ ರಾಜ್ಯದಲ್ಲೇ ಒಂದು ಒಳ್ಳೆ ಸಾಹಿತಿಗಳು, ಕವಿಗಳು ಆದಂತ ಮಹಾನ್ ಗಣ್ಯಾತಿ ಗಣ್ಯರು ಈ ತಾಲೂಕಿನಿಂದ ಹುಟ್ಟಿ ಹೋದವರೇನೆ. ಹಾಗಾಗಿ ಇಲ್ಲಿ ಎಲ್ಲೋ ಒಂದ್ ಕಡೆಗೆ ಈ ಏನು ರಂಗಭೂಮಿ ಈ ಕಲಾವಿದ್ರು ಸ್ವಲ್ಪ ಇನ್ನು ಹಿಂದೆ ಇನ್ಲೇಟ್ ಆಗ್ತಿದ್ದಾರೆ. ಇವ್ರಿಗೆ ಪ್ರೋತ್ಸಾಹ ಮಾಡ್ಬೇಕು. ಪ್ರೋತ್ಸಾಹ ಮಾಡಿ ನಿಜವಾಗೂ ಆಡ್ತಾರೆ. ತುಂಬಾ ನಾಟಕಗಳು ಈ ವರ್ಷ ಆಗಿದೆ. ನಾನು ತುಂಬಾ ಒಂದು 8-10 ನಾಟಕ ಅಟೆಂಡ್ ಮಾಡ್ಕೊಂಬಂದಿನಿ. ಇನ್ನು ಮುಂದೆ ಈ ನಾಟಕಗಳಿಗೆ ಸ್ವಲ್ಪ ಪ್ರೋತ್ಸಾಹ ನೀಡಿದ್ರೆ ನಿಜವಾಗೂ ತುಂಬಾ ಒಳ್ಳೆ ನುರಿತ ಕಲಾವಿದರಿದ್ದಾರೆ ತಾಲೂಕಲ್ಲಿ, ಚೆನ್ನಾಗಿ ಆಡ್ತಾರೆ ಸರ್. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ನೋಡಿ, ರಾಜಕಾರಣಿಗಳು ಇದ್ದೀರಾ ಇದ್ರಲ್ಲಿ, ಆಮೇಲೆ ಮಾಸ್ಟ್ರು ಇದಾರೆ, ಒಂದ್ 2-3 ಜನ ಯೂಟ್ಯೂಬರ್ಸ್ ಕೂಡ ಪಾತ್ರ ಮಾಡ್ತಿರೋ. ಹೌದೌದು ಸರ್, ವಿಶೇಷವಾಗಿ ಅಭಿಮಾನಿಗಳು ಜಾಸ್ತಿ ಇರ್ತಾರೆ. ಹೌದೌದು ಸರ್, ನಿಮ್ಮ ಪಾತ್ರ ಬಹಳ ಡಿಪೆಂಡ್ ಆಗಿರ್ಬೇಕು ಇವತ್ತು. ಅಭಿಮಾನಿಗಳು ತುಂಬಾ ಬಂದಿರೋದ್ರಿಂದ ನೀವು ಅದನ್ನ ರಿಸಲ್ಟ್ ಕೊಟ್ಟೆ ಕೊಡ್ಬೇಕು. 100% ಸರ್. ಅವ್ರಿಗೆ ಯಾವ್ದೇ ತರದ್ದು ಅವ್ರಿಗೆ ನಮ್ಮಿಂದ ಕೊರತೆ ಆಗಲ್ಲ. ಅದನ್ನ ಫುಲ್ಫಿಲ್ ಮಾಡ್ತೀವಿ ಅನ್ನೋ ನನ್ನ ಕಾನ್ಫಿಡೆನ್ಸ್ ಇದೆ. 100% ಮಾಡ್ತೀವಿ ಸರ್. ಸರ್, ಈಗ ಬಹಳ ಜನ ವಿಡಿಯೋ ನೋಡ್ತಿದ್ದಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಿದ್ದಾರೆ ಯುವಕರಿಗೆ? ರಂಗಭೂಮಿ ಬಗ್ಗೆ ಯುವಕರು ಈಗ ಏನು ನಮ್ಮ ಟಿವಿ ಮಾಧ್ಯಮಗಳು, ಸೀರಿಯಲ್, ಸಿನಿಮಾ ಬಂದು ಇದು ನಶಿಸಿ ಹೋಗುತ್ತಿದೆಯೋ, ಇಂತ ಪೌರಾಣಿಕ ಕಲೆಗಳನ್ನು ಪ್ರೋತ್ಸಾಹಿಸಿ ನೀವು ಆಡಿ, ನೀವು ಇನ್ವಾಲ್ವ್ಮೆಂಟ್ ಆಗಿ ಆಡಿ. ಯಾರಾದ್ರೂ ನಮ್ಮಂತವ್ರು ಸಹಕಾರ ಮಾಡೇ ಮಾಡ್ತೀವಿ. ದಯವಿಟ್ಟು ಎಲ್ಲನ ರಂಗಭೂಮಿಯ ಬಗ್ಗೆ ಆಸಕ್ತಿ ವಹಿಸಿ ರಂಗಭೂಮಿಯನ್ನು ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ಬೇಡ್ಕೊಳ್ತೀನಿ. ಎಸ್ ವೀಕ್ಷಕರೇ, ಈ ಒಂದು ನಾಟಕದಲ್ಲಿ ಪ್ರಮುಖವಾದಂತಹ ಪಾತ್ರ ಅಂದ್ರೆ ಸ್ತ್ರೀ ಪಾತ್ರ. ಅವರು ಕೂಡ ನಮ್ ಜೊತೆ ಇರುವಂತದ್ದು, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಪೌರಾಣಿಕ ಜೀವನ ಚೆನ್ನಾಗಿದೆ. ಬಟ್ ಇವಾಗಿನ ಯುವಕರು ಎಲ್ಲಾರು ಪೌರಾಣಿಕ ನಾಟಕದ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದ್ರೆ ಎಲ್ರಿಗೂ ಐಡಿಯಾ ಇಲ್ಲ. ನಾಟಕ ಅಂದ್ರೆ ಏನೋ ನಾಟಕ ಅನ್ಕೋತಾರೆ, ಬಟ್ ನಾಟಕದಲ್ಲಿ ತುಂಬಾನೇ ಒಳ್ಳೆ ಮೆಸೇಜಸ್ ಇದೆ. ಅಂಡ್ 1-3 hours ಮೂವಿಲ್ ಕುತ್ಕೊಂಡು ನೋಡಿ ಅದ್ರಲ್ಲಿ ಅವ್ರಿಗೆ ಏನು ಮೆಸೇಜ್ ಸಿಗಲ್ಲ. ಬಟ್ ಇದ್ರಲ್ಲಿ ಲೈವ್ ಆಗಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮತ್ತೆ ನಮ್ಮ ಒಂದು ಕಲೆ ಏನಿದೆ, ಪೌರಾಣಿಕದ ಕಲೆ ಏನಿದೆ, ಅದನ್ನ ಉಳಿಸ್ದಂಗ ಆಗುತ್ತೆ. ಸೊ ಎಲ್ಲರೂ ಪೌರಾಣಿಕ ನಾಟಕನ ನೋಡ್ಬೇಕು, ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ. ಇನ್ನೊಂದು, ಎಲ್ಲರೂ ಧಾರಾವಾಹಿ, ಸಿನಿಮಾ ಅಂತ ಹೋಗ್ತಾರೆ. ನಮ್ಗೆ ಯಾಕಿದು ಅಂದ್ರೆ ಇದು ಒಂದ್ ಲೈವ್ ಪರ್ಫಾರ್ಮೆನ್ಸ್. ಇದ್ರಲ್ಲಿ ಒಂದ್ ಟೇಕ್ ಇರಲ್ಲ, ರಿಹರ್ಸಲ್ಸ್ ಇರಲ್ಲ, ಡೈರೆಕ್ಟ್ ಲೈವ್ ನಮ್ ಪರ್ಫಾರ್ಮೆನ್ಸ್ ಏನಿದೆ, ನಮ್ ಆಕ್ಟಿಂಗ್ ಸ್ಕಿಲ್ಸ್ ಏನಿದೆ, ಡೈರೆಕ್ಟ್ ಜನ ನೋಡ್ತಾರೆ. ಈ ನಾಟಕ ಏನ್ ಮೆಸೇಜ್ ಕೊಡುತ್ತೆ? ಏನ್ ಮೆಸೇಜ್ ಕೊಡ್ತೇನೆ? ಒಂದೊಂದ್ ನಾಟಕದಲ್ಲೂ ಒಂದೊಂದ್ ಮೆಸೇಜಸ್ ಇರುತ್ತೆ.
ನಾನಿವಾಗ ಎಕ್ಸಾಂಪಲ್ ರಾಮಾಯಣ ಮಾಡ್ತೀನಿ, ಕುರುಕ್ಷೇತ್ರ ಮಾಡ್ತೀನಿ, ದಕ್ಷ ಯಜ್ಞ ಮಾಡ್ತೀನಿ. ಎಲ್ಲದ್ರಲ್ಲೂ ಅದ್ರದ್ದೇ ಆದಂತ ಒಂದ್ ಮೆಸೇಜಸ್ ಇರುತ್ತೆ. ನೋಡಿದ್ರೆ ಮಾತ್ರ, ಈಗ ಮೂವಿ ನೋಡಿದ್ರೆ ನಿಮಗ್ ಗೊತ್ತಾಗುತ್ತೆ, ಸ್ಟೋರಿ ಅರ್ಥ ಆಗುತ್ತೆ ಅಂತ ಏನ್ ಹೇಳ್ತೀನಿ. ನಾಟಕ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಪಾತ್ರ ಯಾವ್ದು? ನನ್ನ ಪಾತ್ರ ಇವತ್ತಿನ ನಾಟಕದಲ್ಲಿ ರುಕ್ಮಿಣಿ ಉತ್ತರ ಪಾತ್ರ ನಾನು ವಹಿಸ್ತಾ ಇದ್ದೀನಿ. ಸೊ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗಾಗ್ಲೇ ನಾವು ಇವ್ರನ್ನ ಮಾತಾಡ್ಸಿದ್ವಿ ನೋಡಿ, ರೆಡಿಯಾಗಿ ನಿಂತಿರೋವಂಥದ್ದು. ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ಒಂದು ದೇವರ ಗೀತೆಯ ಮುಖಾಂತರ ನಾಟಕ ಪ್ರಾರಂಭ ಆಗುತ್ತೆ. ನಾಟಕ ನೋಡೋದು ಇಂಪಾರ್ಟೆಂಟ್ ಅಲ್ಲ, ಈ ಪಾತ್ರಧಾರಿಗಳು ತಯಾರಾಗುವಂತ ಒಂದು ಜಾಗನ ನಿಮಗೆ ತೋರಿಸ್ಬೇಕು ಅನ್ನೋದು. ಸೊ ನೋಡಿ, ಇಲ್ಲಿ ಬಟ್ಟೆನ ಹಾಕೊಂಡು ವಸ್ತ್ರನ ಹಾಕೊಂಡು ರೆಡಿ ಆಗ್ತಿರೋವಂಥದ್ದು. ಆಮೇಲೆ ನಮ್ಮ ಕೃಷ್ಣನ ಪಾತ್ರದಲ್ಲಿ ಇದ್ದಂತವ್ರು ಕೂಡ ನೋಡಿ ಇವಾಗ ವೇಷಭೂಷಣಗಳನ್ನ ಹಾಕ್ತಾ ಇದ್ದಾರೆ. ಇಲ್ಲಿ ಅವರು ಕೆಲವೇ ಕ್ಷಣಗಳಲ್ಲಿ ರೆಡಿ ಆಗ್ತಾರೆ. ಸೊ ಇನ್ನು ಏನೇನಿದೆ ಅನ್ನೋದನ್ನ ನಿಮ್ ಮುಂದೆ ಮಾಹಿತಿ ಇಡೋಕ್ ಪ್ರಯತ್ನ ಪಡ್ತೀನಿ. ವೀಕ್ಷಕರೇ, ನೋಡ್ತಾ ಇದ್ದೀರಾ, ಕುರುಕ್ಷೇತ್ರ ನಾಟಕದ ಒಂದು ಪ್ರಯರ್ ಆಗುತ್ತೆ. ಇವಾಗ ಪ್ರಯರ್ ಆದ ತಕ್ಷಣ ನಾಟಕ ಸ್ಟಾರ್ಟ್ ಆಗುತ್ತೆ. ಎಲ್ಲಾ ಕಲಾವಿದರು ಪ್ರಯರಿಗೆ ಸಿದ್ಧರಾಗಿರುವಂತದ್ದು ನೋಡಿ. ಇವಾಗ ಒಂದು ಮ್ಯೂಸಿಕ್ ಬಾರಿಸ್ತಾ ಇದ್ದಾರೆ ನಿರ್ದೇಶಕರು, ಹಾರ್ಮೋನಿಯಂ ಮಾಸ್ಟರ್. ಸೊ ಅದಾದ ನಂತರ ಒಂದು ಪ್ರಯರ್ ಆಗುತ್ತೆ. ಎಲ್ಲರೂ ಕೂಡ ಪ್ರಯರ್ ಮಾಡಿದ್ದಾದ್ಮೇಲೆ ನಾಟಕ ಸ್ಟಾರ್ಟ್ ಆಗುತ್ತೆ. ಈ ಒಂದು ಪದ್ಧತಿಯನ್ನ ಆವಾಗಿಂದನೂ ಕೂಡ ರೂಢಿಸ್ಕೊಂಡ್ ಬಂದಿರುವಂತದ್ದು. ನೀವು ನೋಡ್ತಾ ಇದ್ದೀರಾ, ಕುರುಕ್ಷೇತ್ರ ನಾಟಕ ಏನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗುವಂತದ್ದು. ನೋಡ್ತಾ ಇದ್ದೀರಾ, ಇವರು ನಿರ್ದೇಶಕರು ಈ ಒಂದು ಸಿಸ್ಟಮ್ ಮೂಲಕ ನಾಟಕವನ್ನ ಪ್ರಾರಂಭ ಮಾಡ್ತಾರೆ. ಈ ಒಂದು ಮ್ಯೂಸಿಕ್ ಆದ್ಮೇಲೆ ಒಂದು ಪ್ರಯರ್ ಸ್ಟಾರ್ಟ್ ಆಗುತ್ತೆ. ಇವರೇ ಮಾಸ್ಟರ್ ಬಾಲಕೃಷ್ಣ ಅಂತ ಬಹಳ ಅದ್ದೂರಿಯಾಗಿ ರಾಜ್ಯಾದ್ಯಂತ ನಾಟಕವನ್ನ ಆಯೋಜನೆ ಮಾಡಿ ಯಶಸ್ವಿಯಾಗಿರುವಂತ ಬಾಲಕೃಷ್ಣ ಅವರು, ಇವರೇ ಈ ನಾಟಕದ ನಿರ್ದೇಶಕರು. ಎಲ್ಲಾನು ಕೂಡ ಕೂಲಂಕುಷವಾಗಿ ನಿಮ್ಮನ್ನ ತೋರಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದೀವಿ. ಇಂತಹ ಕಲೆಗಳನ್ನ ಬೆಳೆಸುವಂತ ಪ್ರಾಮಾಣಿಕ ಪ್ರಯತ್ನ ನೀವು ನಮ್ ಜೊತೆ ಮಾಡ್ತೀರಾ ಅಂತ ಹೇಳ್ತಾ, ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್.